ಬಡತನ ಬಂತು ಅಂತ ಯಾವತ್ತೂ ಹೆದರಬೇಡ. ಬಡತನ ಇದೆ ಅಂತ ಯಾರಿಗೂ ಹೇಳಬೇಡ. ನಿನ್ನ ಬಡತನವನ್ನು ನೋಡಿ ಯಾರೂ ನಿನ್ನ ಸಹಾಯಕ್ಕೆ ಬರುವುದಿಲ್ಲ. ಬಡತನವನ್ನು ನೋಡಿ ನಗುವವರೇ ಹೆಚ್ಚು. ನಿನ್ನ ಬಡತನವನ್ನು ನಿನ್ನ ಸ್ನೇಹಿತರಿಗೂ ಹಂಚಬೇಡ. ಜೀವನ ಅನ್ನೋದು ಚಕ್ರ ಇದ್ದ ಹಾಗೆ. ಈ ದಿನ ಬಡತನ ಇದ್ದವರು ಮುಂದಿನ ಬಾರಿ ಸಿರಿತನವನ್ನು ಹೊಂದಬಹುದು. ಈ ದಿನ ಬಡವನಾಗಿರುವವನು ಇನ್ನೊಂದು ದಿನ ಶ್ರೀಮಂತನಾಗಬಹುದು. ಈ ಜೀವನ ಚಕ್ರದಲ್ಲಿ ಬಡತನ ಸಿರಿತನ ಎಲ್ಲವನ್ನೂ ಎದುರಿಸಬೇಕು. ಈ ಎರಡರ ಮಧ್ಯೆ ಜೀವನ ಸಾಗಿಸೋದು ಹೇಗೆ ಎನ್ನುವುದನ್ನು ತಿಳಿದುಕೋ. ಕಷ್ಟ ಸಮಸ್ಯೆಗಳಿಂದ ಮುಕ್ತಿ ಸಿಗುತ್ತದೆ. ನಿನ್ನ ಗೆಲುವಿನ ಗುಟ್ಟನ್ನು ಯಾರಿಗೂ ಹೇಳಬೇಡ. ಗೆಲುವು ಸಾಧಿಸುವ ಮೊದಲು ಯಾರಿಗೂ ಅದರ ಬಗ್ಗೆ ಗುಟ್ಟು ಬಿಟ್ಟು ಕೊಡಬೇಡ. ಗೆಲುವಿಗೆ ಮೊದಲೇ ಗುಟ್ಟು ಬಿಟ್ಟು ಕೊಟ್ಟರೆ ಅದು ಎಂದಿಗೂ ಸಾಧಿಸುವುದಿಲ್ಲ. ನಿಮ್ಮನ್ನು ನೋಡಿ ಹೊಟ್ಟೆ ಉರಿದುಕೊಳ್ಳುವವರೇ ಹೆಚ್ಚು. ಗೆಲುವಿಗೆ ಮೊದಲೇ ಹೇಳಿಕೊಂಡು ಸೋತರೆ ಎಲ್ಲರೂ ನಿನ್ನನ್ನು ದೂಷಿಸುತ್ತಾರೆ. ಮತ್ತೆ ಮತ್ತೆ ಪ್ರಯತ್ನಿಸುತ್ತಿದ್ದು ಗೆದ್ದರೆ ಅದು ನಿನ್ನ ಅದೃಷ್ಟ ಅಂದುಕೊಳ್ಳುತ್ತಾರೆ. ಎಂದಿಗೂ ಕೆಲಸವನ್ನು ಸಾಧಿಸಿದ ಮೇಲೆಯೇ ತೋರಿಸಬೇಕು. ನಿನ್ನ ಜೀವನದಲ್ಲಿ ನೀನು ಗೆಲುವನ್ನು ಸಾಧಿಸಬೇಕಾದರೆ ಈ ವಿಷಯಗಳನ್ನು ಯಾರೆಂದಿಗೂ ಹೇಳಬೇಡ. ಬಡವನಾಗಲಿ ಸಿರಿವಂತನಾಗಲಿ ಎಲ್ಲರಿಗೂ ಅವರದೇ ಆದ ಸಮಸ್ಯೆಗಳು ಇರುತ್ತವೆ. ಬಡವರಿಗಷ್ಟೇ ಅಲ್ಲ, ಶ್ರೀಮಂತರಿಗೂ ಅವರದೇ ಆದ ಸಮಸ್ಯೆಗಳು ಕಷ್ಟಗಳು ಇರುತ್ತವೆ. ಅವನ್ನೆಲ್ಲ ಮೆಟ್ಟಿ ನಿಲ್ಲುವುದೇ ಸಾಧನೆ. ನಿನ್ನ ನೋವುಗಳನ್ನು ಯಾರಿಗೂ ಹಂಚಬೇಡ. ನಿನ್ನ ಕಷ್ಟಗಳನ್ನು ಯಾರೊಂದಿಗೂ ಹೇಳಬೇಡ. ನಿನ್ನ ಕಷ್ಟಗಳನ್ನು ನೋಡಿ ನಗುವವರೇ ಹೆಚ್ಚು. ನೀನು ಕಷ್ಟ ಎಂದು ಹೋದರೆ ದೂರ ಸರಿಯುವವರೇ ಹೆಚ್ಚು. ಗೆಲುವು ಸಾಧಿಸಬೇಕಾದರೆ ಸಂಕಷ್ಟಗಳನ್ನು ಎದುರಿಸಲೇಬೇಕು. ಸಂಕಷ್ಟಗಳೇ ಗೆಲುವಿನ ಮೆಟ್ಟಿಲುಗಳು. ಸಂಕಷ್ಟಗಳೆಂಬ ಮೆಟ್ಟಿಲುಗಳನ್ನು ತುಳಿದು ಮೇಲೇರಬೇಕು. ಸಂಕಷ್ಟಗಳೇ ಯಶಸ್ಸಿನ ಮುಖ್ಯ ಕಾರಣಗಳಾಗಿವೆ. ನೀನು ಏನನ್ನು ಸಾಧಿಸಬೇಕೆಂದು ಇರುವೆಯೋ ಅದನ್ನು ಯಾರಿಗೂ ಹೇಳಬೇಡ. ನೀನು ಸಾಧನೆಯನ್ನು ಮಾಡಿ ತೋರಿಸಬೇಕು. ನೀನು ಏನನ್ನು ಸಾಧಿಸಬೇಕೆಂದಿರುವೆಯೋ ಅದರ ಬಗ್ಗೆ ತಿಳಿದರೆ ನಿನಗೆ ಆಗದವರು ಅದನ್ನು ತಪ್ಪಿಸುವ ಪ್ರಯತ್ನವನ್ನು ಮಾಡುತ್ತಾರೆ. ನೀನು ಗುರಿಯನ್ನು ಸಾಧಿಸುವವರೆಗೂ ಹಿಮ್ಮೆಟ್ಟಬೇಡ. ಒಂದೇ ಮನಸ್ಸಿನಿಂದ ಗುರಿಯನ್ನು ಸಾಧಿಸು. ನಿನ್ನ ಸಾಧನೆಗಳ ಮಧ್ಯೆ ಅಡೆತಡೆಗಳು ಬಂದೇ ಬರುತ್ತವೆ. ಅದನ್ನು ಎದುರಿಸುತ್ತಾ ಸಾಧನೆಯತ್ತ ಮುನ್ನುಗ್ಗು. ಅದೃಷ್ಟ ಇದ್ದರೆ ಸಾಧಿಸಬಹುದು ಎಂದು ಕೂರಬೇಡ. ನೀನು ಪ್ರಯತ್ನ ಪಟ್ಟರೆ ಅದೃಷ್ಟ ನಿನ್ನನ್ನು ಹುಡುಕಿಕೊಂಡು ಬರುತ್ತದೆ. ಯಾರನ್ನೂ ಕುರುಡಾಗಿ ನಂಬಬೇಡ. ನಂಬಿದವರೇ ಮೋಸ ಮಾಡುವ ಸಾಧ್ಯತೆ ಹೆಚ್ಚು. ಬಂಧು ಬಾಂಧವರಾಗಲಿ, ಸ್ನೇಹಿತರಾಗಲಿ, ಅಣ್ಣ ತಮ್ಮಂದಿರಾಗಲಿ, ಅಕ್ಕ ತಂಗಿಯರಾಗಲಿ ಯಾರನ್ನೂ ಅತಿಯಾಗಿ ನಂಬಬೇಡ. ಹೆಚ್ಚು ಹತ್ತಿರವಿರುವವರ ಮೇಲೂ ಒಂದು ಕಣ್ಣಿಟ್ಟಿರು. ಯಾವ ಕೆಲಸವನ್ನು ಮಾಡಬೇಕಾದರೂ ಎಚ್ಚರಿಕೆಯಿಂದ ಮಾಡಬೇಕು. ಕೆಲಸ ಮಾಡುವ ಮೊದಲು ಅದರ ಸಾಧಕ ಬಾಧಕಗಳನ್ನು ಯೋಚಿಸಿ ಮಾಡಬೇಕು. ಒಂದು ಕೆಲಸ ಶುರು ಮಾಡುವ ಮೊದಲು ಅದರಿಂದ ಎಷ್ಟು ಉಪಯೋಗವಿದೆ, ಅದಕ್ಕೆ ತಗಲುವ ಖರ್ಚು ವೆಚ್ಚಗಳು ಎಷ್ಟು ಎಂದು ತಿಳಿದು ಪ್ರಾರಂಭಿಸಬೇಕು. ಯಾವುದೇ ಕಾರಣಕ್ಕೂ ಹಣವನ್ನು ಅನಾವಶ್ಯಕವಾಗಿ ಖರ್ಚು ಮಾಡಬೇಡ. ಹಣಕ್ಕೆ ಮರ್ಯಾದೆಯನ್ನು ಕೊಡಬೇಕು. ಮರ್ಯಾದೆ ಕೊಡದಿದ್ದರೆ ಅದು ನಿನ್ನಲ್ಲಿ ಉಳಿಯುವುದಿಲ್ಲ. ದಾನವನ್ನು ಕೊಡುವಾಗಲೂ ಸೂಕ್ತ ವ್ಯಕ್ತಿಗೆ ದಾನವನ್ನು ಕೊಡು. ಸೂಕ್ತವಲ್ಲದ ವ್ಯಕ್ತಿಗೆ ಕೊಟ್ಟ ದಾನವು ನಿರರ್ಥಕ. ದಾನವನ್ನು ಕೊಡುವ ಮೊದಲು 100 ಬಾರಿ ಯೋಚಿಸು. ನಿನ್ನ ಜೀವನಕ್ಕೆ ಸಾಕಷ್ಟು ಹಣವಿದ್ದ ನಂತರವೇ ದಾನವನ್ನು ಮಾಡು. ದುಂದು ವೆಚ್ಚ ಮಾಡುವ ಸ್ನೇಹಿತರು ಬಂಧು ಬಾಂಧವರಿಂದ ದೂರವಿರು. ಯಾವುದೇ ವಸ್ತುವನ್ನು ಅನಾವಶ್ಯಕವಾಗಿ ಖರೀದಿಸಬೇಡ. ಯಾವುದೇ ವಸ್ತುವನ್ನು ಖರೀದಿಸುವ ಮೊದಲು ಅದರ ಉಪಯೋಗವನ್ನು ಯೋಚಿಸಿ ಖರೀದಿ ಮಾಡು. ಹಣವಿದ್ದರೆ ಎಂದಿಗೂ ಕೊಳೆಯುವುದಿಲ್ಲ. ಯಾರ ಬಳಿಯೂ ಸಾಲವನ್ನು ಮಾಡಬೇಡ. ಕಷ್ಟ ಕಾಲದಲ್ಲಿ ಮಾಡಿದ ಸಾಲವನ್ನು ಸೂಕ್ತ ಸಮಯದಲ್ಲಿ ಹಿಂದಿರುಗಿಸು. ಬಂಧುಗಳ ಬಳಿ, ಸ್ನೇಹಿತರ ಬಳಿ ಎಂದಿಗೂ ದುಡ್ಡಿನ ವ್ಯವಹಾರದ ಕುರಿತು ಮಾತನಾಡಬೇಡ. ನಿನ್ನ ಹಣಕಾಸಿನ ವಿಚಾರವು ನಿನ್ನ ಬಳಿಯೇ ಇರಲಿ. ನಿನ್ನ ಬಳಿ ದುಡ್ಡಿಲ್ಲ ಎಂದರೆ ನಗುವವರೇ ಹೆಚ್ಚು. ನಿನ್ನ ಬಳಿ ಅತಿಯಾಗಿ ಹಣವಿದೆ ಎಂದರೆ ಅದನ್ನು ದುರುಪಯೋಗ ಪಡಿಸಿಕೊಳ್ಳುವ ಬಂಧು ಬಾಂಧವರು, ಸ್ನೇಹಿತರೇ ಹೆಚ್ಚು. ಕಷ್ಟದ ಸಮಯ ಬಂತೆಂದು ಕೊರಗುತ್ತಾ ಕೂರಬೇಡ.
ಈ ಸಮಯ ಯಾವತ್ತೂ ಹೀಗೆಯೇ ಇರುವುದಿಲ್ಲ. ಕಾಲಚಕ್ರ ಉರುಳುತ್ತಾ ಇರುತ್ತದೆ. ಕಷ್ಟ ತೊಲಗಿ ಸುಖವು ಬಂದೇ ಬರುತ್ತದೆ. ಯಾವಾಗಲೂ ಕೆಟ್ಟದ್ದನ್ನೇ ಯೋಚಿಸುತ್ತಾ ಕುಳಿತರೆ ಕೆಟ್ಟದ್ದೇ ಆಗುತ್ತದೆ. ಒಳ್ಳೆಯದರ ಬಗ್ಗೆಯೇ ಯೋಚಿಸುತ್ತಿದ್ದರೆ ಒಳ್ಳೆಯದು ನಿನ್ನನ್ನು ಹುಡುಕಿಕೊಂಡು ಬರುತ್ತದೆ. ಕಷ್ಟ ಬಂದಾಗ ಕೃಷ್ಣನನ್ನ ನೆನೆ. ಕುಚೇಲನಿಗೆ ಕೃಷ್ಣ ಪರಮಾತ್ಮ ಸಹಾಯ ಮಾಡಿದಂತೆ ನಿನ್ನ ಸಹಾಯಕ್ಕೆ ಅವನು ಖಂಡಿತ ಬರುತ್ತಾನೆ. ನಾವು ಒಳ್ಳೆಯದನ್ನು ಚಿಂತಿಸುತ್ತಾ ಇದ್ದರೆ ಅಶ್ವಿನಿ ದೇವತೆಗಳು ಅಸ್ತು ಅಸ್ತು ಎನ್ನುತ್ತಿರುತ್ತಾರೆ. ಒಳ್ಳೆಯದು ಖಂಡಿತ ಆಗುತ್ತದೆ. ಜೀವನ ಕತ್ತಲಾಯಿತೆಂದು ಕೂರಬೇಡ. ಎದ್ದು ನಿಲ್ಲು. ಬಾಗಿಲನ್ನು ತೆರೆದು ನೋಡು. ಬೆಳಕು ಕಂಡೇ ಕಾಣಿಸುತ್ತದೆ. ಬಾಗಿಲನ್ನು ತೆರೆಯದೆ ಹೋದರೆ ಬೆಳಕು ಎಲ್ಲಿಂದ ಬರುತ್ತದೆ? ಬಾಗಿಲನ್ನು ತೆರೆದು ಹೊರಗೆ ಹೋಗು. ವಿಶಾಲವಾದ ಜಗತ್ತಿದೆ. ಸುಖದ ಹಾದಿಯೂ ಕಾಣುತ್ತದೆ. ಕೃಷ್ಣ ಪರಮಾತ್ಮನು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ.